ಗಂಗೆಗೂ ಸಹ ರಾಜನೊಂದಿಗೆ ತುಂಬ ಅನ್ಯೋನ್ಯವಾಗಿ ಎಲ್ಲ ರೀತಿಯಲ್ಲಿಯೂ ಆದರ್ಶ ಪತ್ನಿ ಎನಿಸಿಕೊಂಡು ಬಾಳತೊಡಗಿದಳು. ಅವಳ ರೂಪ, ಲಾವಣ್ಯ, ಇನಿದನಿ, ಸದ್ಗುಣ, ಸನ್ನಡತೆ ಅವನನ್ನು ದಿನದಿಂದ ದಿನಕ್ಕೆ ಸೆರೆ ಹಿಡಿಯತೊಡಗಿದವು. ಕಾಲಚಕ್ರದ ಅರಿವೇ ಇಲ್ಲದಂತಾಯಿತು ಅವನ ಜೀವನ. ತಿಂಗಳುಗಳು ಉರುಳಿದವು. ಗಂಗೆ ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದಳು. ವಿಷಯ ತಿಳಿದ ಮಹಾರಾಜನು ತನ್ನ ವಂಶೋದ್ಧಾರಕ್ಕೆ ಉತ್ತರಾಧಿಕಾರಿ ದೊರೆತ ಎಂದು ಸಂತಸ ಪಡುವಷ್ಟರಲ್ಲಿ ಅರಮನೆಯ ದಾದಿಯೊಬ್ಬಳು ಓಡೋಡಿ ಬಂದು ರಾಜನಿಗೆ ಹೇಳಿದಳು, ಮಹಾರಾಣಿ ಮಗುವನ್ನು ಗಂಗಾ ನದಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ರಾಜನಿಗೆ ಭಯ ಮತ್ತು ಅಚ್ಚರಿ. ತಾನು ನದಿ ತೀರಕ್ಕೆ ಓಡಿದ. ನದಿಯ ತೀರಕ್ಕೆ ಸಾಗಿ ಬಂದ. ಮಹಾರಾಣಿ ಗಂಗೆ ಆಗ ತಾನೇ ಜನಿಸಿದ್ದ ಆ ಪುಟ್ಟ ಕಂದಮ್ಮನನ್ನು ಅವನ ಕಣ್ಣೆದುರೇ ನದಿಗೆ ಎಸೆದು ಬಿಟ್ಟಳು. ಹಾಗೂ ದೊಡ್ಡ ಆತಂಕದಿಂದ ಪಾರಾದವಳಂತೆ, ದೊಡ್ಡ ಹೊರೆಯೊಂದನ್ನು ಇಳಿಸಿದವಳಂತೆ ನಿರಾಳತೆಯಿಂದ ರಾಜನ ಕಡೆ ಸಾಗಿ ಬಂದಳು. ಅವನಿಗೆ ಅವಳನ್ನು ಪ್ರಶ್ನಿಸಲು ಅವನಿತ್ತ ವಾಗ್ದಾನ ಅಡ್ಡ ಬಂದಿತು. ಈಗ ಇವಳನ್ನು ಪ್ರಶ್ನಿಸಿ ಇವಳ ಮನಸ್ಸಿಗೆ ಅಸಂತೋಷವನ್ನು ಉಂಟು ಮಾಡುವುದು ಸರಿಯಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಗಂಗೆಯೊಂದಿಗೆ ನಿಧಾನವಾಗಿ ಅರಮನೆಯ ಕಡೆಗೆ ನಡೆಯತೊಡಗಿದ.